ಡಿಕೆ ಶಿವಕುಮಾರ್ ತಿನ್ನಿಸಿದ ಸಿಹಿಯನ್ನ ಬಾಯಿಂದ ತೆಗೆದು ಎಸೆದಿದ್ದಾರೆ ಸಿಎಂ. ವಿಜಯಪುರದಲ್ಲಿ ಸನ್ಮಾನ ಕಾರ್ಯಕ್ರಮದ ವೇಳೆ ಈ ಘಟನೆಯಾಗಿದೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸನ್ಮಾನ ಮಾಡಲಾಗ್ತಾ ಇತ್ತು. ಸಿದ್ದರಾಮಯ್ಯಗೆ ಸನ್ಮಾನ ಮಾಡಿದ ಸಚಿವ ಎಂಬಿ ಪಾಟೀಲ್ ತಮ್ಮ ಮನೆಯಲ್ಲಿ ಮಾಡಿದ್ದ ಲಾಡು ತಿನ್ನಿಸಿದ್ರು ಎಂಬಿ ಪಾಟೀಲ್. ಆದರೆ ಅದೇ ಲಾಡನ್ನ ಸಿಎಂಗೆ ತಿನ್ನಿಸೋದಕ್ಕೆ ಡಿಕೆ ಶಿವಕುಮಾರ್ಗೆ ಹೇಳ್ತಾರೆ, ಅದನ್ನು ಕೊಡ್ತಾರೆ ಎಂಬಿ ಪಾಟೀಲ್. ಒತ್ತಾಯಕ್ಕೆ ಬಂದು ಸಿಎಂಗೆ ಸಿಹಿ ತಿನ್ನಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಡಿಕೆ ತಿನ್ನಿಸಿದಂತಹ ಲಾಡುವನ್ನ ಬಾಯಿಂದ ತೆಗೆದು ಸಿದ್ದರಾಮಯ್ಯ ಎಸೆದಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಗೆ ಮರುನಾಮಕರಣ ಮಾಡೋದಕ್ಕೆ ಚಿಂತನೆಯಾಗಿದೆ. ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಮರುನಾಮಕರಣ ಮಾಡಲಾಗಿದೆ. ಮರುನಾಮಕರಣ ಮಾಡಿ ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಗೆ ಚಾಮುಂಡಿ ಬೆಟ್ಟ ಸೇರ್ಪಡಿಸಲಾಗಿದೆ. ಹೂಟಗಳ್ಳಿ ನಗರಸಭೆ, ಶ್ರೀರಾಂಪುರ, ಕಡಕೋಳ, ರಮ್ಮನಹಳ್ಳಿ ಮತ್ತು ಭೋಗಾದಿ ಪಟ್ಟಣ ಪಂಚಾಯಿತಿ ಸೇರ್ಪಡೆ ಮಾಡಲಾಗಿದೆ. ಪಾಲಿಕೆ ಒಟ್ಟು ವಿಸ್ತೀರ್ಣ 341.44 ಚದುರ ಕಿಲೋಮೀಟರ್ ಏರಿಸಲಾಗಿದೆ. ಇನ್ನು ಸಲಹೆ ಅಥವಾ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ 30 ದಿನಗಳ ಕಾಲಾವಕಾಶವನ್ನು ನೀಡಿದೆ ಸರ್ಕಾರ. ಏನಾದರೂ ಆಕ್ಷೇಪಣೆ ಇತ್ತು ಅಂತಂದ್ರೆ 30 ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಡಿಕೆ ಶಿವಕುಮಾರ್ ತಿನ್ನಿಸಿದ ಸಿಹಿಯನ್ನ ಬಾಯಿಂದ ತೆಗೆದು ಎಸೆದಿದ್ದಾರೆ ಸಿಎಂ. ವಿಜಯಪುರದಲ್ಲಿ ಸನ್ಮಾನ ಕಾರ್ಯಕ್ರಮದ ವೇಳೆ ಈ ಘಟನೆಯಾಗಿದೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸನ್ಮಾನ ಮಾಡಲಾಗ್ತಾ ಇತ್ತು. ಸಿದ್ದರಾಮಯ್ಯಗೆ ಸನ್ಮಾನ ಮಾಡಿದ ಸಚಿವ ಎಂಬಿ ಪಾಟೀಲ್ ತಮ್ಮ ಮನೆಯಲ್ಲಿ ಮಾಡಿದ್ದ ಲಾಡು ತಿನ್ನಿಸಿದ್ರು ಎಂಬಿ ಪಾಟೀಲ್. ಆದರೆ ಅದೇ ಲಾಡನ್ನ ಸಿಎಂಗೆ ತಿನ್ನಿಸೋದಕ್ಕೆ ಡಿಕೆ ಶಿವಕುಮಾರ್ಗೆ ಹೇಳ್ತಾರೆ, ಅದನ್ನು ಕೊಡ್ತಾರೆ ಎಂಬಿ ಪಾಟೀಲ್. ಒತ್ತಾಯಕ್ಕೆ ಬಂದು ಸಿಎಂಗೆ ಸಿಹಿ ತಿನ್ನಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಡಿಕೆ ತಿನ್ನಿಸಿದಂತಹ ಲಾಡುವನ್ನ ಬಾಯಿಂದ ತೆಗೆದು ಸಿದ್ದರಾಮಯ್ಯ ಎಸೆದಿದ್ದಾರೆ. ಉಪಮುಖ್ಯಮಂತ್ರಿಗಳವರು ಸಿಹಿಯನ್ನ ತಿನ್ನಿಸ್ತಾ ಇದ್ದಾರೆ, ಒಂದು ಚಪ್ಪಾಳೆ ಇರಲಿ. ಮೈಸೂರು ಮಹಾನಗರ ಪಾಲಿಕೆಗೆ ಮರುನಾಮಕರಣ ಮಾಡೋದಕ್ಕೆ ಚಿಂತನೆಯಾಗಿದೆ. ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಮರುನಾಮಕರಣ ಮಾಡಲಾಗಿದೆ. ಮರುನಾಮಕರಣ ಮಾಡಿ ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಗೆ ಚಾಮುಂಡಿ ಬೆಟ್ಟ ಸೇರ್ಪಡಿಸಲಾಗಿದೆ. ಹೂಟಗಳ್ಳಿ ನಗರಸಭೆ, ಶ್ರೀರಾಂಪುರ, ಕಡಕೋಳ, ರಮ್ಮನಹಳ್ಳಿ ಮತ್ತು ಭೋಗಾದಿ ಪಟ್ಟಣ ಪಂಚಾಯಿತಿ ಸೇರ್ಪಡೆ ಮಾಡಲಾಗಿದೆ. ಪಾಲಿಕೆ ಒಟ್ಟು ವಿಸ್ತೀರ್ಣ 341.44 ಚದುರ ಕಿಲೋಮೀಟರ್ ಏರಿಸಲಾಗಿದೆ. ಇನ್ನು ಸಲಹೆ ಅಥವಾ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ 30 ದಿನಗಳ ಕಾಲಾವಕಾಶವನ್ನು ನೀಡಿದೆ ಸರ್ಕಾರ. ಏನಾದರೂ ಆಕ್ಷೇಪಣೆ ಇತ್ತು ಅಂತಂದ್ರೆ 30 ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ.